ಬೆಳಗಾವಿಯ ಹಿಂಡಲ್ಗಾ ಜೈಲಿಗೆ ವಿಲ್ಸನ್ ಗಾರ್ಡನ್ ನಾಗನನ್ನ ಈಗ ಶಿಫ್ಟ್ ಮಾಡಲಾಗ್ತಾ ಇದೆ. ರೌಡಿ ನಾಗ ಅಂಡ್ ಗ್ಯಾಂಗ್ ಅನ್ನ ಎತ್ತಂಗಡಿ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಒತ್ತಡಗಳು ಕೂಡ ಇದ್ವು ಪೊಲೀಸರ ಮೇಲೆ. ಜೈಲುಗಳು ಈಗ ಫಿಕ್ಸ್ ಆಗಿವೆ. ಕೋಕಾ ಕಾಯ್ದೆ ಅಡಿ 27 ಆರೋಪಿಗಳು ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಆಗಿದ್ದಾರೆ. ಬೆಂಗಳೂರಿನ 1ನೇ ಸಿಟಿ ಸಿವಿಲ್ ಕೋರ್ಟ್ ಕೊಟ್ಟಿರುವಂತಹ ಆದೇಶ ಇದು. ಶಿಫ್ಟ್ ಮಾಡಿ ಅಂತ ಹೇಳಿ ಆದೇಶ ನೀಡಿದೆ. ಶಿಫ್ಟ್ ಮಾಡಿಕೊಡಿ ಅಂತ ಹೇಳಿ ಮನವಿ ಮಾಡಿದ್ರು ಪರಪ್ಪನ ಅಗ್ರಹಾರದ ಪೊಲೀಸರು. ಕೊನೆಗೆ ಈಗ ಬೆಳಗಾವಿ ಜೈಲಿಗೆ A1 ವಿಲ್ಸನ್ ಗಾರ್ಡನ್ ನಾಗ ಹಾಗೆ ಮತ್ತೆ ಆತನ 3 ಜನ ಸಹಚರರು, ಇನ್ನು ಕೆಲವೊಂದಷ್ಟು ಪ್ರಕರಣಗಳಲ್ಲಿ ಆರೋಪಿಗಳಾಗಿರುವಂತಹ ಗ್ರೇಸ್ ವಾಲ್ಟರ್ ಜೊತೆಗೆ ವೇಲು ಹಾಗೆ ಮನೋಹರ್ ಇವರನ್ನು ಕೂಡ ಶಿಫ್ಟ್ ಮಾಡಿದ್ದಾರೆ ಬೇರೆ ಜಾಗಕ್ಕೆ. ಧಾರವಾಡ ಜೈಲಿಗೆ ಮೋಹನ್ ಅಲಿಯಾಸ್ ಡಬಲ್ ಮೀಟರ್ ಮೋಹನ ಅಂತ ಈತನ ಹೆಸರು, ಆತನನ್ನು ಶಿಫ್ಟ್ ಮಾಡಿದ್ದಾರೆ. ಇನ್ನು ಕಣ್ಣನ್, ಕಾರ್ತಿಕ್, ಆನಂದ್ ಇವರನ್ನು ಧಾರವಾಡ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ಇನ್ನು ವಿಜಯಪುರ ಜೈಲಿಗೆ ಸಿದ್ದಾಪುರ ಸುನೀಲ್ ಅಂತೆ, ಇನ್ನು ಗೋಕುಲ್ ಜೊತೆಗೆ ಪ್ರವೀಣ್ ಅಲಿಯಾಸ್ ವಾಲೆ, ರಮೇಶ್ ಅನ್ನೋರನ್ನ ಈಗ ವಿಜಯಪುರಕ್ಕೆ ಶಿಫ್ಟ್ ಮಾಡಿದ್ದಾರೆ. ಇನ್ನು ಕಲಬುರಗಿ ಕಾರಾಗೃಹಕ್ಕೆ ಶ್ರೀನಿವಾಸ್ ಅಲಿಯಾಸ್ ಪಾಪ, ಇನ್ನು ಪ್ರದೀಪ್, ದಿನೇಶ್ ಇವರೆಲ್ಲರೂ ಕೂಡ ಕಲಬುರಗಿ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ಇನ್ನು ಮೈಸೂರು ಕಾರಾಗೃಹಕ್ಕೂ ಕೂಡ ಕೆಲವರನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ, ಅರುಣ್ ಕುಮಾರ್ ಮತ್ತು ಪ್ರಜ್ವಲ್. ಇನ್ನು ಶಿವಮೊಗ್ಗ ಕಾರಾಗೃಹಕ್ಕೆ ನವೀನ್, ಸುರೇಶ್ ಬಾಬು, ಭರತ್ ಅಲಿಯಾಸ್ ನೇಪಾಳಿ ಇವರನ್ನ ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಕೋಕಾ ಕಾಯ್ದೆ ಅಡಿಯಲ್ಲಿ 27 ಆರೋಪಿಗಳನ್ನು ಈಗ ಶಿಫ್ಟ್ ಮಾಡೋದಕ್ಕೆ ಕೋರ್ಟ್ ಆದೇಶ ನೀಡಿದೆ. ಸೊ ಅದರಂತೆ ವಿಲ್ಸನ್ ಗಾರ್ಡನ್ ನಾಗನನ್ನು ಕೂಡ ಬೆಳಗಾವಿಯ ಹಿಂಡಲ್ಗಾ ಜೈಲಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ.